ಎಲ್ಲ ತರದ ಡಿಸ್ಪ್ಲೇ ಬರ್ತದೆ. ಇದ್ರಲ್ಲಿ ಸ್ಪೆಷಲ್ ಏನಂದ್ರೆ ಸರ್, ನಿಮ್ಗೆ ಒಂದು GPS ಟ್ರ್ಯಾಕಿಂಗ್ ಕೊಡ್ತೀವಿ. ನಿಮ್ಗೆ ಯಾರಾದ್ರೂ ಹೊಲ ಗದ್ದೆಗಳಲ್ಲಿ ಕದ್ದು ಹೋಗಿದ್ರೆ ಆ ಸ್ಟಾರ್ಟರ್ ಎಲ್ಲಿ ಹೊತ್ಕೊಂಡು ಹೋಗಿದ್ರೆ ನಿಮ್ಗೊಂದು ಟ್ರ್ಯಾಕ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಅಪ್ಲಿಕೇಶನ್. ಮಳೆ ಬಂದು ಹೋದ್ಮೇಲೆ ಅದು ವಾಟರ್ ಲೆವೆಲ್ ಎಷ್ಟು ಜಾಸ್ತಿ ಆಗಿದೆ ಅನ್ನೋ ತರ ಚೆಕ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಅದು ಬಿಟ್ಟ ಸೆನ್ಸರ್ ಏನು ತೇವಾಂಶ ಮತ್ತೆ ಟೆಂಪರೇಚರ್ ಮತ್ತೆ ಏನು EC ಅಂದ್ರೆ ಉಪ್ಪಿನಾಂಶ ಎಷ್ಟಿದೆ ಅಂತ ಚೆಕ್ ಮಾಡುತ್ತೆ ಈ ಮಿಷಿನ್. 2 ಮೀಟರ್ ಒಳಗಡೆವರೆಗೂ ಹೋಗುತ್ತೆ ಇದು. ಸ್ಯಾಂಡ್ ಫಿಲ್ಟರ್, ನೀವು ಕೆರೆ ನೀರು ಬಾವಿ ನೀರಿಗೆ ಸ್ಯಾಂಡ್ ಫಿಲ್ಟರ್ ಯೂಸ್ ಮಾಡಬೇಕಾಗುತ್ತೆ. ನೀವು ಸ್ಯಾಂಡ್ ಫಿಲ್ಟರ್ ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಡ್ರಿಪ್ ಮೂಲಕ ಅಂದ್ರೆ ಈ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಖರ್ಚಿನಲ್ಲಿ ಅಧಿಕ ಇಳುವರಿ ಒಂದ್ ಎಕರೆ 8 ಸಾವಿರ ಬಿಡುತ್ತಾರೆ. ಕಡಿಮೆ ಖರ್ಚು. ನಮ್ದು ಕಂಪನಿ BCH ಎಲೆಕ್ಟ್ರಿಕ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ನಮ್ದು 2 ಪ್ಲಾಂಟ್ ಇದೆ. ಒಂದು ಫರೀದಾಬಾದ್, ಒಂದು ರುದ್ರಪುರ. ಆಲ್ ಓವರ್ ಇಂಡಿಯಾ ಎಂಟೈರ್ ಸ್ಟೇಟ್ ಅಲ್ಲಿ ನಮ್ದು ಬ್ರಾಂಚಸ್ ಇದೆ, ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಡೀಲರ್ ಇದ್ದಾರೆ. ಹಂಗಾಗಿ ನಮ್ದು ಎಲ್ಲಾ ಪ್ರಾಡಕ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಅವೇರ್ನೆಸ್ ಸಿಗುತ್ತೆ. ಇದು ಬಂದು ನಿಮ್ಗೆ ಡಿವೋಲ್ ಸ್ಟಾರ್ಟರ್ ಅಪ್ ಟು ನಿಮ್ಗೆ 22 ಆಮ್ಸ್ ಗಂಟೆ ಇದೆ. ಇನ್ನೊಂದು ಇದು ಬಂದು BK2 ಅಂತ ಹೇಳ್ಬಿಟ್ಟು ಅಪ್ ಟು 32 ಆಮ್ಸ್ ಇದೆ. ಇದು ಬಂದು ಶಕ್ತಿ ಡ್ಯೂಯಲ್ ಅಂತ ಹೇಳಿ, ಅದಕ್ಕಿಂತ ಹೆಚ್ಚು ನಿಮ್ಗೆ ರಗ್ಡ್ ಇದು ಇರುತ್ತದೆ, ನಿಮ್ಗೆ ಹೆವಿ ಡ್ಯೂಟಿ ಇರುತ್ತೆ. ಹಂಗಾಗಿ ನಿಮ್ಗೆ ಇದು ಈ ಮಾಡೆಲ್ ಈ ತರ ಇರುತ್ತೆ. ಇದು ಬಂದು ಮಿನಿ ಡ್ಯೂಯಲ್ ಅಂತ ಹೇಳ್ಬಿಟ್ಟು ನಿಮ್ಗೆ ಲಾನ್ ಕಟ್ಟಿಂಗ್ ಇದೆಲ್ಲ, ಮತ್ತೆ ಇದೆಲ್ಲ ಸ್ಟಾರ್ಟರ್ಗೆ ಆಕ್ಸೆಸರೀಸ್, ಸ್ಪೇರ್ಸ್, ಕಾಯಿಲು ಮತ್ತೆ ಕಿಟ್ ಎಲ್ಲ ಸಿಗುತ್ತೆ. ಅದೇ ತರ ನಿಮ್ಗೆ ನೆಕ್ಸ್ಟ್ ಕೌಂಟರ್ ಅಲ್ಲಿ ಇದಿದೆ. ಸರ್, ಈಗ ನೀವು ಅಲ್ಲಿ ನೋಡಿದ್ರೆ ಡಿವೋಲ್ ಸ್ಟಾರ್ಟರ್ ಅಂತ, ಇದು ಸ್ಟಾರ್ ಡೆಲ್ಟಾ ಅಂದ್ರೆ ನಿಮ್ಗೆ IRH ಗೆ ಇದಾಗ್ತದೆ. ಇದ್ರಲ್ಲಿ ಏನಂದ್ರೆ ಮೂರು ಕಾಂಟ್ಯಾಕ್ಟ್ ಬರ್ತದೆ, ಒಂದು ಓವರ್ಲೋಡ್ ರಿಲೇ ಬರ್ತದೆ. ಇದು ಮೇನ್ ಇನ್ಕಮಿಂಗ್ ಸಪ್ಲೈ ಇಲ್ಲಿ ಕೊಡ್ತೀರಾ, ಮೋಟರ್ ನೀವು ಔಟ್ ಗೋಯಿಂಗ್ ಇಲ್ಲಿ ತಗೊಂತೀರಾ. ಇದು ನಿಮ್ಗೆ ಏನಾದ್ರು ಸರ್ ಮೇಂಟೆನೆನ್ಸ್ ಫ್ರೀ. ಈ 4 ಸ್ಕ್ರೂ ತೆಗೆದ್ರೆ ಹೊರಗಡೆ ತೆಗೆದು ನೀವು ಮೇಂಟೈನ್ ಮಾಡ್ಬೋದು. ಇದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ ಹೇಳಿ ನಿಮ್ಗೆ ಓಪನ್ ಮಾಡಿದ್ರೆ ಈ ತರ ಇರುತ್ತೆ. ಇದರಲ್ಲಿ ನಿಮ್ಗೆ ಓವರ್ಲೋಡ್ ರಿಲೇ ಮತ್ತೆ ಕಾಂಟ್ಯಾಕ್ಟರ್ ಸಿಗುತ್ತೆ. ನೀವು ಇದುವರೆಗೂ ನೋಡಿದ್ರೆ ಬರೀ ಮ್ಯಾನ್ಯಲ್. ಇದು ಸಬ್ಮರ್ಸಿಬಲ್ ಪ್ಯಾನಲ್ ಅಂದ್ರೆ ಜನಗಳಿಗೆ ಏನ್ ಬೇಕಂದ್ರೆ ನಿಮ್ಗೆ ವೋಲ್ಟ್ ಮೀಟ್ರು, ಆಮೀಟ್ರು, ಮೋಟರ್ ಆನ್ ಆದ್ರೆ ಆನ್ ಇಂಡಿಕೇಶನ್ ಮತ್ತೆ ಟ್ರಿಪ್ ಇಂಡಿಕೇಶನ್. ಮತ್ತೆ ಇದರಲ್ಲಿ ನಿಮ್ಗೆ ಸರ್ ಇದು ಇತ್ತು ಆಟೋ ಸ್ಟಾರ್ಟ್ ಮತ್ತೆ ಪ್ರಿವೆಂಟರ್ ಇದೆ. ಸೇಮ್ ಸರ್. ಇದರಲ್ಲಿ ನಿಮ್ಗೆ ಆಟೋ ಸ್ಟಾರ್ಟ್ ಮತ್ತೆ ಪ್ರಿವೆಂಟರ್ ಇದೆ. ನಿಮ್ಗೆ ಈಗ ಪವರ್ ಹೋಗಿ ಪವರ್ ಬಂತಂದ್ರೆ ನಿಮ್ಗೆ ಫ್ಲಕ್ಚುಯೇಷನ್ ಆಗ್ತಿರ್ತದೆ, ಪದೇ ಬಂದು ಹೋಗ್ತಾ ಇರ್ತದೆ. ಅಂತ ಟೈಮಲ್ಲಿ ನೀವು 2 ಮಿನಿಟ್ಸ್ಗೆ ಆನ್ ಮಾಡ್ಬೋದು, ಇಲ್ಲ 5 ಮಿನಿಟ್ಸ್. ಪವರ್ ಬಂದು 5 ನಿಮಿಷಕ್ಕೆ ಕೂಡ ಆನ್ ಆಗ್ತದೆ. ಇದ್ರಲ್ಲಿ ನಿಮ್ಗೆ ಸಿಂಗಲ್ ಫೇಸ್ ಪ್ರೊಟೆಕ್ಷನ್ ಕೂಡ ಇರ್ತದೆ. ನಿಮ್ಗೆ ಎಲ್ಲ ಫೀಚರ್ಸ್ ಇದ್ರಲ್ಲಿ ಸಿಗುತ್ತೆ ಸರ್. ಇದು ಬಂದು ಸಿಂಗಲ್ ಫೇಸ್ ಪ್ಯಾನಲ್ಸ್ ಸರ್. ಫೇಸ್ ಮತ್ತೆ ನ್ಯೂಟ್ರಲ್ ಗೆ ನಡೆಯುವಂಥದ್ದು. ನಿಮ್ಗೆ ಸಂಪ್ ಮೋಟರ್ಗಳು V4 ಮೋಟರ್ಸ್ ಅಂತ ಬಂದಾಗ ಸ್ಮಾಲ್ HP ಅಂದ್ರೆ ನಿಮ್ಗೆ 100 ಫೀಟ್ 150 ಫೀಟ್ ಇರ್ತದಲ್ಲ, ಅದರಲ್ಲಿ ನಿಮ್ಗೆ ಫೇಸ್ ಮತ್ತೆ ನ್ಯೂಟ್ರಲ್ ನಡೆಯುವಂಥದ್ದು. ಇದರಲ್ಲಿ ವಿತ್ ನಿಮ್ಗೆ ಆಟೋ ಸ್ಟಾರ್ಟ್ ಬರ್ತದೆ. ಈಗ ನೀವು ಆನ್ ಮಾಡಿ ಹೋದ್ರೆ ಪವರ್ ಬಂದ್ರೆ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ. ಇದು ಸರ್, ಇದು ನಿಮ್ಗೆ MCB ಮಾಡಲ್ ಇದೆ. ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟರ್ ಮತ್ತು ರಿಲೇ ಅಂದ್ರೆ ಕಾಸ್ಟ್ ಸರ್. ಜನ ಈಗ ಪ್ರೈಸ್ ಜಾಸ್ತಿ ಅಂದ್ರೆ ನಿಮ್ಗೆ MCB ಮಾಡಲ್ ಕೂಡ ಕೊಡ್ತಾ ಇದ್ರಿ, ನಿಮ್ಗೆ ಕಾಸ್ಟ್ ಇದು ಚೀಪರ್ ಆಗುತ್ತೆ ಸರ್. ಇದು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ರಿ. ಇದು ಮೊಬೈಲ್ ಕಂಟ್ರೋಲ್ ಅಂತ ಹೇಳಿ. ನೀವು ಯಾವುದೇ ಸ್ಟಾರ್ಟರ್ಗೆ ಇದೊಂದು ಯೂನಿಟ್ ತಗೊಂಡ್ರೆ ಇದು ನಿಮ್ಗೆ ಒಂದು ಯಾವುದೇ ಸ್ಟಾರ್ಟರ್ ಕೂಡ ಇದು ಮಾಡ್ಕೊಬಹುದು. ಇದು MCB ಅಂತ ಹೇಳ್ಬಿಟ್ಟು ಸ್ಟಾರ್ಟರ್ಸ್ ಅಂತ ಹೇಳಿ ಅಪ್ ಟು ನಿಮ್ಗೆ 12.5 HP ನಡೀತದೆ. ಇದರಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ ಇದೆ ಸರ್. ನಿಮ್ಗೆ ಆಟೋ ಸ್ಟಾರ್ಟರ್, ಸಿಂಗಲ್ ಫೇಸ್ ಪ್ರಿಂಟರ್, ಫೇಸ್ ರಿವರ್ಸಲ್, ಫೇಸ್ ಇಂಬ್ಯಾಲೆನ್ಸ್, ಡ್ರೈವ್ ಅನ್ನು ಮತ್ತೆ ಸೈಕ್ಲಿಕ್ ಆನ್ ಆಫ್. ನಿಮ್ಗೆ 10 ನಿಮಿಷ 1 ಅವರ್ ಬಿಟ್ಟು ಅರ್ಧ ಗಂಟೆ ಆಫ್ ಆಗ್ಬೇಕು, 1 ಅವರ್ ಆನ್ ಆಗ್ಬೇಕು, ಮತ್ತೆ 2 ಅವರ್ ಆಫ್ ಆಗ್ಬೇಕು. ಎಲ್ಲ ಪ್ಯಾರಾಮೀಟರ್ ಇದ್ರಲ್ಲಿ ಸೆಟ್ ಮಾಡಬಹುದು. ನೆಕ್ಸ್ಟ್ ವರ್ಷನ್ ಬಂದು ಸರ್ 1 ಸೆಕೆಂಡ್. ಇದರಲ್ಲಿ ಮೊಬೈಲ್ ಆಪರೇಟಿಂಗ್ ಇದೆ ಸರ್. ನಿಮ್ಗೆ ಇದರಲ್ಲಿ ಓವರ್ಲೋಡ್ ಇದೆ, ಶಾರ್ಟ್ ಸರ್ಕ್ಯೂಟ್ ಇದೆ, ಮತ್ತೆ ಫೇಸ್ ರಿವರ್ಸಲ್, ಫೇಸ್ ಇಂಬ್ಯಾಲೆನ್ಸ್ ಮತ್ತೆ ಟ್ರಿಪ್ ಆದ್ರೆ ಎಲ್ಲದಕ್ಕೂ ನಿಮ್ಗೆ ಇಂಡಿಕೇಶನ್ ಬರ್ತದೆ. ನಾವು ಒಂದು ಸೆಟ್ ಮಾಡಿಬಿಟ್ಬಿಟ್ರೆ ನೀವೊಂದು ಮೊಬೈಲ್ ಒಂದು ಸಿಮ್ ಮಾತ್ರ ಹಾಕೊಳ್ಬೇಕು. ಸಿಮ್ ಹಾಕೊಂಡ್ರೆ ಮೊಬೈಲ್ ಇದೆ, ಮೈಕ್ರೋ ಸಿಮ್ ಇದೆ, ಮತ್ತೆ ಇದು ಇದೆ, ಸಿಮ್ ಆಪರೇಟ್ ಮಾಡ್ಬೋದು ಸರ್. ಇದು ನಿಮ್ಗೆ ಒಂದು ಸಪ್ಲೈ ಕೊಟ್ರೆ ನಿಮ್ಗೆ ಬ್ಯಾಕಪ್ ಒಂದು 3 ಅವರ್ಸ್ ಬ್ಯಾಕಪ್ ಇರುತ್ತೆ. ಪವರ್ ಹೋದ್ರು ಕೂಡ ಬ್ಯಾಕಪ್ ಇರುತ್ತೆ. ಇದರಲ್ಲಿ ನಿಮ್ಗೆ ಮೊಬೈಲ್ ಅಲ್ಲೇ ನಿಮ್ಮ ಮನೇಲಿ ಕೂತು ಆಪರೇಟ್ ಮಾಡ್ಬೋದು ಆಗುತ್ತೆ. ಇದು ನೆಕ್ಸ್ಟ್ ಹೈಯರ್ ವರ್ಷನ್ ಸರ್. ವಿತ್ ಇದು GPS ಟ್ರ್ಯಾಕಿಂಗ್ ಇದೆ ನಿಮ್ಮ ಇದರಲ್ಲಿ. GPS ಯಾರಾದ್ರೂ ಕಳ್ತನ ಮಾಡಿದ್ರು ಕೂಡ ನಿಮ್ಗೆ GPS ಅಲ್ಲಿ ಟ್ರ್ಯಾಕ್ ಮಾಡ್ಬೋದು. ಅಂದ್ರೆ ಪಂಪ್ ಯಾರಾದ್ರೂ ಕದ್ದೋದ್ರು, ಹೊಲ ಗದ್ದೆಗಳಲ್ಲಿ ಕದ್ದೋದ್ರು, ಅವಾಗ ನಿಮ್ ಸ್ಟಾರ್ಟರ್ ಎಲ್ಲಿದೆ ಅಂತ. ಬಟ್ ಅವ್ರೇನು ಆಪರೇಟ್ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಸಿಮ್ ಎಲ್ಲ ನಿಮ್ದೇ ಹಾಕಿರ್ತೀರಿ. ಬಟ್ ಅವ್ರು ಇದು ಮಾಡಿದಾಗ ನಿಮ್ದು ಲೊಕೇಶನ್ ಕ್ಯಾಪ್ಚರ್ ಮಾಡುತ್ತೆ. ಹಂಗಾಗಿ ನಿಮ್ಗೆ ಇದು ನೆಕ್ಸ್ಟ್ ಹೈಯರ್ ವರ್ಷನ್ ಇದಿದೆ ಸರ್. ಮೊಬೈಲ್ ಅಲ್ಲಿ ಈಗ ನಿಮ್ಗೆ ಎಲ್ಲಾ ತರದ ಡಿಸ್ಪ್ಲೇ ಬರ್ತದೆ. ಇದ್ರಲ್ಲಿ ಸ್ಪೆಷಲ್ ಏನಂದ್ರೆ ಸರ್, ನಿಮ್ಗೆ ಒಂದು GPS ಟ್ರ್ಯಾಕಿಂಗ್ ಕೊಡ್ತೀವಿ. ನಿಮ್ಗೆ ಯಾರಾದ್ರೂ ಹೊಲ ಗದ್ದೆಗಳಲ್ಲಿ ಕದ್ದು ಹೋಗಿದ್ರೆ ಆ ಸ್ಟಾರ್ಟರ್ ಎಲ್ಲಿ ಹೊತ್ಕೊಂಡು ಹೋಗಿದ್ರೆ ನಿಮ್ಗೊಂದು ಟ್ರ್ಯಾಕ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಇದರಲ್ಲಿ ಇದು ಮಾಡಿದ್ದೀರಿ. ಓಕೆ, ಥ್ಯಾಂಕ್ ಯು ಸರ್.
ಬೋರ್ವೆಲ್ ಅಲ್ಲಿ ನಮ್ಗೆ ಎಷ್ಟು ಆಳ ಇದೆ ನೀರು ಅನ್ನೋ ತರ ಚೆಕ್ ಮಾಡಕ್ಕೆ ಇದು. ಇವಾಗ ಮಳೆ ಬರ್ತಿರುತ್ತೆ ಒಂದೊಂದ್ಸತಿ, ಮಳೆ ಬಂದು ಹೋದ್ಮೇಲೆ ಅದು ವಾಟರ್ ಲೆವೆಲ್ ಎಷ್ಟು ಜಾಸ್ತಿ ಆಗಿದೆ ಅನ್ನೋ ತರ ಚೆಕ್ ಮಾಡಕ್ಕೆ ನಾವು ಇದು ಯೂಸ್ ಮಾಡ್ತೀವಿ. ಅದು ಬಿಟ್ಟ ತಕ್ಷಣ ಸೆನ್ಸರ್ ಬಿಟ್ಟ ತಕ್ಷಣ ಇಲ್ಲಿ ಸೌಂಡ್ ಬರುತ್ತೆ. ಪ್ಲಸ್ ಇದೇನಿದೆ ಇಲ್ಲಿ ಮೆಜರ್ಮೆಂಟ್ ಇದೆ, ಎಷ್ಟೆಷ್ಟು ಡೆಪ್ತ್ ಇದೆ, ಎಷ್ಟೆಷ್ಟಿದೆ ಅಂತ ಅದ್ರ ವಾಟರ್. ಅದ್ರ ಮೇಲೆ ನಾವು ಎಷ್ಟು ವಾಟರ್ ಇದೆ, ಆಳ ಎಷ್ಟಿದೆ ಅಂತ ಲಿಕ್ವಿಡ್ ಸೆನ್ಸರ್ ಯೂಸ್ ಮಾಡ್ತೀವಿ. ಬಟ್ ಅದು ಎಷ್ಟು ಡೆಪ್ತ್ ಇದೆ ಅಂತ ಚೆಕ್ ಮಾಡ್ತೀವಿ. ಇದು ಮಷಿನ್ 2 ಮೀಟರ್ ಒಳಗಡೆವರೆಗೂ ಹೋಗ್ಬೋದು. ಇದರಿಂದ ನಾವು ಸಾಯಿಲ್ ಏನು ತೇವಾಂಶ ಮತ್ತೆ ಟೆಂಪರೇಚರ್ ಮತ್ತೆ ಏನು ಇಸಿ ಅಂದ್ರೆ ಉಪ್ಪಿನಾಂಶ ಎಷ್ಟಿದೆ ಅಂತ ಚೆಕ್ ಮಾಡುತ್ತೆ ಈ ಮಿಷಿನ್. 2 ಮೀಟರ್ ಒಳಗಡೆವರೆಗೂ ಹೋಗುತ್ತೆ ಇದು. ಇಲ್ಲಿ ನೋಡಿ ಮಾಯಿಶ್ಚರ್, ಟೆಂಪರೇಚರ್ ಮತ್ತೆ ಇಸಿ ಅಂತ ಇದೆ. ಮಣ್ಣಲ್ಲಿ ಇದು ಮೇಲಿನ ಸರ್ಫೇಸ್ 5 ಸೆಂಟಿಮೀಟರ್ ಅಲ್ಲಿ ಅಷ್ಟೇ ಮಾಯಿಶ್ಚರ್ ಚೆಕ್ ಮಾಡುತ್ತೆ ಅದು. ಇದು ತೇವಾಂಶನೇ ಚೆಕ್ ಮಾಡೋದು, ಅಂದ್ರೆ ಬರೀ 5 ಸೆಂಟಿಮೀಟರ್ ಅಷ್ಟೇ ಅದು. ನಮ್ದು ಸುಜಯ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಇಂದ ನಾವು ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ. ನಾವು ನಿಯರ್ 35 ಇಯರ್ ಇಂದ ರೈತರ ಸೇವೆಯಲ್ಲಿದ್ದೇವೆ. ಬೇಸಿಕಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಇರಿಗೇಷನ್, ಡ್ರಿಪ್ ಇರಿಗೇಷನ್ ಅಲ್ಲಿ ಇದ್ದೀವಿ. ಈಗ ಸ್ಪ್ರಿಂಕ್ಲರ್ ಇರಿಗೇಷನ್ ಬಂದಿದ್ದೇವೆ. ಮತ್ತೆ ಈಗ ಲ್ಯಾಂಡ್ಸ್ಕೇಪ್ ಇರಿಗೇಷನ್ ಕೂಡ ಮಾಡ್ತಾ ಇದ್ದೇವೆ. ಈಗ ಲಾನ್ ಗಾರ್ಡನ್ ಅಲ್ಲೆಲ್ಲ ಪಾಪೋ ಸ್ಪ್ರಿಂಕ್ಲರ್, ನಿಮ್ದು ಈಗ ಕ್ರಿಕೆಟ್ ಸ್ಟೇಡಿಯಂ ಅಲ್ಲೆಲ್ಲ ಪಾಪೋ ಸ್ಪ್ರಿಂಕ್ಲರ್ ಇರುತ್ತೆ ಯಾವ ತರ, ಆ ತರ ಲ್ಯಾಂಡ್ಸ್ಕೇಪ್ ಇರಿಗೇಷನ್ ಅಲ್ಲಿ ಬಂದಿದ್ದೇವೆ. ಮತ್ತೆ ಪ್ರಾಜೆಕ್ಟ್ ವರ್ಕ್ ಕೂಡ ಇದೆ. ಈ ಡ್ರಿಪ್ ಅಲ್ಲಿ ನಾವು ಮೂಲತಃ ಒರಿಜಿನಲ್ ರಾ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೇವೆ. 97% ಒರಿಜಿನಲ್ ರಾ ಮೆಟೀರಿಯಲ್, 3% ಕಾರ್ಬನ್ ಮಾಸ್ಟರ್ ಬ್ಯಾಚ್ ಹಾಕಿ ನಾವು ರೆಡಿ ಮಾಡ್ತಾ ಇದ್ದೇವೆ. ಇದು ದೀರ್ಘ ಬಾಳಿಕೆ ಬರುತ್ತೆ. ನಮ್ಮಲ್ಲಿ ವೇರಿಯೇಷನ್ ಅಂದ್ರೆ 0.2 ಥಿಕ್ನೆಸ್ ಇಂದ ISI ಮೆಟೀರಿಯಲ್ ವರೆಗೆ ಲಭ್ಯವಿದೆ. ಮತ್ತೆ ತೋಟಗಾರಿಕೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆಯಲ್ಲಿಯೂ ಕೂಡ ಸರ್ಕಾರದ ಸಹಾಯಧನದಲ್ಲಿ ಸಿಗುತ್ತದೆ. ನೆಕ್ಸ್ಟ್ ಏನ್ ಯೂನಿಟ್ಸ್ ಅಂದ್ರೆ ಫಿಲ್ಟರ್ಸ್ ಬರುತ್ತೆ, ಸ್ಕ್ರೀನ್ ಫಿಲ್ಟರ್ಸ್. ಈ ಫಿಲ್ಟರ್ಸ್ ಅಲ್ಲಿ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಬರುತ್ತೆ, ಸ್ಯಾಂಡ್ ಫಿಲ್ಟರ್ ಬರುತ್ತೆ, ಡಿಸ್ಕ್ ಫಿಲ್ಟರ್ ಬರುತ್ತೆ, ಸ್ಕ್ರೀನ್ ಫಿಲ್ಟರ್ ಬರುತ್ತೆ. ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂದ್ರೆ ನಿಮ್ ಬೋರ್ವೆಲ್ ಸಿಲ್ಟ್ ಎಲ್ಲ ಬಂದಾಗ ಅದನ್ನು ಯೂಸ್ ಮಾಡ್ಬೇಕು. ಹೆವಿ ಪಾರ್ಟಿಕಲ್ ಬಂದಾಗ, ಇಲ್ಲದಿದ್ರೆ ನೀವು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಹಾಕದಿದ್ರೆ ಅದು ಹೋಗಿ ಸ್ಕ್ರೀನ್ ಫಿಲ್ಟರ್ ಅಲ್ಲಿ ಡೆಪಾಸಿಟ್ ಆಗುತ್ತೆ, ನಿಮ್ಗೆ ಇರಿಗೇಷನ್ ಗೆ ಪ್ರಾಬ್ಲಮ್ ಆಗುತ್ತೆ. ಆಗ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಯೂಸ್ ಮಾಡ್ಬೇಕಾಗುತ್ತೆ. ಅಲ್ಲಿ ಹೆವಿ ಪಾರ್ಟಿಕಲ್ಸ್ ಸ್ಟೋರ್ ಆಗುತ್ತೆ, ಅದನ್ನು ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಸ್ಯಾಂಡ್ ಫಿಲ್ಟರ್, ನೀವು ಕೆರೆ ನೀರು, ಬಾವಿ ನೀರಿಗೆ ಸ್ಯಾಂಡ್ ಫಿಲ್ಟರ್ ಯೂಸ್ ಮಾಡ್ಬೇಕಾಗುತ್ತೆ. ನೀವು ಸ್ಯಾಂಡ್ ಫಿಲ್ಟರ್ ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಡ್ರಿಪ್ ಮೂಲಕ ಕೊಟ್ಟಾಗ ಡ್ರಿಪ್ ಚೋಕ್ ಆಗೋ ಸಾಧ್ಯತೆ ಇದೆ. ಆಗ ಸ್ಯಾಂಡ್ ಮೀಡಿಯಾ ಫಿಲ್ಟರ್ ಅಂತ ಯೂಸ್ ಮಾಡುವಾಗ ಅದು ನಿಮ್ಗೆ ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ಡಿಸ್ಕ್ ಫಿಲ್ಟರ್ ಅಂತ ಬರುತ್ತೆ, ಸ್ಕ್ರೀನ್ ಫಿಲ್ಟರ್ ಅಂತ ಬರುತ್ತೆ. ನೆಕ್ಸ್ಟ್ ನಮ್ದು ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ನಾರ್ಮಲ್ HDP ಸ್ಪ್ರಿಂಕ್ಲರ್ ಇದೆ, ರೈನ್ ಗನ್ಸ್ ಕೂಡ ಬರುತ್ತೆ. ರೈನ್ ಗನ್ಸ್ ಅಲ್ಲಿ RG32 ಅಂತ ಬರುತ್ತೆ, 60 ಅಡಿ ಒಂದ್ ಸೈಡ್ ರೇಡಿಯಸ್ ಇದೆ. RG38 ಅಂತ ಬರುತ್ತೆ, ಒಂದ್ ಸೈಡ್ 80 ಅಡಿ ಹೋಗುತ್ತೆ. RG50 ಅಂತ ಇದೆ, ಅದು 2 ಇಂಚ್ ಔಟ್ಲೆಟ್ ಇರುತ್ತೆ, ಒಂದ್ ಸೈಡ್ ನಿಮ್ಗೆ 120 ಅಡಿ ಅವ್ರಿಗೆ ಹೋಗುತ್ತೆ. ಮತ್ತೆ ಡ್ರಿಪ್ ಎಲ್ಲ, ಆಲ್ ಡ್ರಿಪ್ ಫಿಟ್ಟಿಂಗ್ಸ್ ಎಲ್ಲ ನಮ್ಮಲ್ಲಿ ಸಿಗುತ್ತದೆ. ಈ ಇರಿಗೇಷನ್ ಪಂಪ್ಸೆಟ್ ಗಳಲ್ಲಿ ಯಾವ ರೀತಿಯಾದಂತಹ ಹೊಸದಾಗಿ ಬಂದಿರುವಂತಹ ಪಂಪ್ಸೆಟ್ ಗಳು ಇದೆ ಅಂತ ಇಲ್ಲಿ ಕೇಳೋಣ. ಇದು ಲಾಡಾ ಅಂತ ಒಂದು ಕಂಪನಿ ಇರೋದು. ಯಾವ ರೀತಿಯಾದ ಹೊಸ ಪ್ರಾಡಕ್ಟ್ ಗಳು ನಿಮ್ಮಲ್ಲಿ ಇದೆ ರೈತರಿಗೆ ಅನುಕೂಲ ಆಗುವಂತ? 1965 ಆಮೇಲೆ ಬೋರ್ವೆಲ್ ಓಪನ್ ಇದು 1919 ಚಾಲು ಆಗಿದೆ. ಇದ್ರಾಗ ನಿಮ್ಗೆ ಇದರಿಂದ ಎಲ್ಲ ಪಂಪ್ಸ್ ಇದೆ. ಬೋರ್ವೆಲ್ ಇದರಿಂದ ವೇಟ್ ತನಕ ಇದೆ. ಇದು ವೇಟ್ ನಮ್ದ ಸ್ಪೆಷಲಿ ಡಿಸೈನ್ ಇದೆ. ಇದು ಈ ಪಂಪ್ ಮಿಕ್ಸ್ ಫ್ಲೋದಾಗ ಸಿಕ್ಕಿದೆ. ಇದು ಬೆಸ್ಟ್ ಇದೆ ಕ್ವಾಲಿಟಿ, ಬೇರೆ ಕಂಪ್ನಿದಾಗ ಇದು ಸಿಗಂಗಿಲ್ಲ. ಆಮೇಲೆ ಓಪನ್ ವೆಲ್ ಹಾಫ್ HP ನಿಂದ 40 HP ನಮ್ಮ ಕಡೆ ಸಿಕ್ಕಿದೆ. ಬಟ್ ಇದು ಎಲ್ಲ ಪವರ್ ಸೇವರ್ ಪಂಪ್ ಇದೆ, ಯಾಕಂದ್ರೆ ಲೋ ವೋಲ್ಟೇಜ್ ಆಗಿ ಇದು ನಡ್ತಿದೆ. ಮತ್ತೆ ಇದು ಎಲ್ಲ ಕಾಪರ್ ಇದೆ. ಮತ್ತೆ ಎಲ್ಲ ಇದು 2 ವರ್ಷ ವಾರಂಟಿ ಇದೆ. ಬೇರೆ ಕಂಪ್ನಿದೆ ಏನಿದೆ 1 ವರ್ಷ ವಾರಂಟಿ ಇದೆ, ಬಟ್ ಇದು ಇದೆ ಎಲ್ಲ ಪಂಪ್ಗೆ ನಾವು 2 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಮತ್ತೆ ಇವ್ರದ್ದು ಯಾವ ತರ ಇದ್ರಾಗ ಮತ್ತೆ ಇದು ವಿತ್ರಿ ಮಾಡೆಲ್ ಇದೆ. ಆಲ್ಸೋ ವಾಟರ್ ಫೀಲ್ಡ್ ಪಂಪ್ ಇದೆ, ಆಯಿಲ್ ಫೀಲ್ಡ್ ಪಂಪ್ ಇದೆ ವಿತ್ರಿದಾಗ. ಆಮೇಲೆ ಬೇಸಿಕ್ಸ್ SS ಪಂಪ್ ಇದೆ. ಆಮೇಲೆ ಇದು ವರ್ಟಿಕಲ್ ಓಪನ್ ವೆಲ್ ಇದೆ. ಅಗ್ರಿಕಲ್ಚರ್ ಆಮೇಲೆ ಡಬಲ್ ಸ್ಪೇಸ್ ಪಂಪ್, ಸ್ಪೆಷಲಿ ಇಟ್ ಇಸ್ ಯೂಸ್ ಫಾರ್ 1000 ಡೆಪ್ತ್. ಅಂದ್ರೆ ಈ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇದು ಅಲ್ಲಿ 1000 ಮಿನಿಮಮ್ ಹೊಡಿತಾರೆ. 2000 ಇದೆ, ಅದು ದೀಪ ಹೋಗುತ್ತದೆ. ಬೆಸ್ಟ್ ಪಂಪ್ ಇದೆ. ಇದ್ರಾಗ 1 ಮೋಟರ್ 2 ಪಂಪ್ ಬರ್ತಾ ಇದೆ.
ಇದು 1,000 ಮೇಲೆ ಇದು ನಡೀತದೆ. ಆಮೇಲೆ ಇದು ಸ್ಲರಿ ಪಂಪ್ ಇದು 1 HP ನಿಂದ 10 HP ಎಲ್ಲ ಪಂಪ್ಸ್ ಇದೆ. ಇದು ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಇದೆ. 1 HP 1 HP 1 HP ಇದು ಮೊನೋಬ್ಲಾಕ್ ಇದೆ. 2 HP ಇದೆ. ಇದು ಸಿಂಗಲ್ ಫೇಸ್ ಮತ್ತೆ 2 ಫೇಸ್ ಗಾಗಿ ರನ್ ಆಗ್ತಿದೆ. ಇದು ರಿಸಲ್ಟ್ ಚೆನ್ನಾಗಿದೆ. ಆಮೇಲೆ ಇದು HFP ಪಂಪ್ ಇದೆ. HFP ಪಂಪ್ V4 ದಾಗ ಸಿಕ್ಕಿದ್ರೆ V6 ದಾಗ ಸಿಕ್ಕಿದ್ರೆ ಇದು ಹೈ ಹೆಡ್ಗೆ ನಾವು ಯೂಸ್ ಮಾಡೋದು. ಥ್ಯಾಂಕ್ ಯು. ಚೆನ್ನಾಗಿ ಬರುತ್ತೆ ರೀ. ಎಷ್ಟು ಮೀಟರ್ ಇರುತ್ತೆ? 100 ಮೀಟರ್ ಬರುತ್ತೆ, 5 ಮೀಟರ್ ಬರುತ್ತೆ. ಎರಡು ಸೇಮ್ ಒಂದೇ ಮಂಡ್ಯ ಇದು ಇದು ಸೇಮ್ ಸೂಪರ್ ಫಾಸ್ಟ್. 100 ಮೀಟ್ರಿಗೆ 300 ಹೌದು. ಇಲ್ಲ 300 ಮೀಟರ್ 300 ಮೀಟರ್ ಐತಾ ಇದೆ. ಬಂಡಲ ಬರೋ 300 ಮೀಟರ್ ಬರುತ್ತೆ. ಸಬ್ಸಿಡಿ ಬೇಕಲ್ಲ ನೀವು ಕಟ್ಟೆ ಎಲ್ಲ ಮಾಡಿ. ನಾನು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಏನಂದ್ರೆ ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿ ಏನು? 8,000 ರೂಪಾಯಿ ಬರುತ್ತೆ. 1 ಎಕರೆ 8,000 ರೂಪಾಯಿ ಬಿಡುತ್ತೆ ರೆಂಟ್. ಕಡಿಮೆ ಖರ್ಚು 8,000 ರೂಪಾಯಿ ಬಿಡುತ್ತೆ ಖರ್ಚು. ಯಾವ ಸಬ್ಸಿಡಿ ಸಬ್ಸಿಡಿ